ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದುಬೈನಲ್ಲಿ ಯಾವುದೇ ಆತಂಕದ ಸ್ಥಿತಿ ಇಲ್ಲ. ಅಲ್ಲಿನ ಸ್ಥಿತಿಯನ್ನ ವಿವರಿಸಿರುವಂತಹ ದುಬೈನಲ್ಲಿ ನೆಲೆಸಿರುವಂತಹ ಸುಜಾತ, 16 ವರ್ಷಗಳಿಂದ ದುಬೈನಲ್ಲಿ ನೆಲೆಸಿರುವಂತಹ ಸುಜಾತ, ಯಾವುದೇ ತೊಂದರೆಯಾಗದಂತೆ ದುಬೈ ಸರ್ಕಾರ ನೋಡ್ಕೊಳ್ತಾ ಇದೆ. ನಾವೆಲ್ಲರೂ ಇಲ್ಲಿ ಸೇಫ್ ಆಗಿ ಇದ್ದೇವೆ. ಪ್ರವಾಸಕ್ಕೆ ಬಂದಂತಹ ಕನ್ನಡಿಗರು ಯಾವುದೇ ತೊಂದರೆ ಅನುಭವಿಸ್ತಾ ಇಲ್ಲ. ಇಲ್ಲಿನ ಕನ್ನಡ ಸಂಘ ಕನ್ನಡಿಗರ ನೆರವಿಗೆ ಇದೆ ಅಂತ ಹೇಳಿ ಸುಜಾತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಸುಜಾತ ಅವರು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಆಗ್ತಾ ಇಲ್ಲ. ದುಬೈನ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಸಮಸ್ತ ಕನ್ನಡ ಬಾಂಧವರಿಗೆ ನಿಮ್ಮ ಸುಜಾತ ದುಬೈನಲ್ಲಿಂದ ಮಾಡುವಂಥ ನಮಸ್ಕಾರಗಳು. ನಾನು ಇಲ್ಲಿ ನೆಲೆಸಿ 16 ವರ್ಷಗಳಾಗಿದೆ. ನನ್ನ ಫ್ಯಾಮಿಲಿ ಸಮೇತನೇ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಲಕ್ಷಾಂತರ ಭಾರತೀಯರು ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿದ್ದಾರೆ. ಹೆಚ್ಚಾಗಿ ನೋಡಿದ್ರೆ ನಮ್ಮ ಕನ್ನಡಿಗರು ಇಲ್ಲಿರೋದು ದುಬೈಯಲ್ಲಿದ್ದೀರಿ, ಶಾರ್ಜಾದಲ್ಲಿದ್ದೀರಿ, ರಸಲ್ ಖೇಮಾದಲ್ಲಿದ್ದೀರಿ. ಇದೆಲ್ಲ ನೋಡಿದ್ರೆ ಲಕ್ಷಾಂತರ ಜನಗಳು ಇಲ್ಲಿದ್ದೇವೆ ನಾವು. ಈಗ ಆಗ್ತಾ ಇರೋಂಥ ಸನ್ನಿವೇಶಗಳು ಈ 3 ದಿನ ಆಯಿತು. ಈ 3 ದಿನದ ಯುದ್ಧದ ಬಗ್ಗೆ ನೀವೆಲ್ಲರೂ ಕೇಳ್ಪಟ್ಟಿದ್ದೀರಾ. ದುಬೈಯಲ್ಲಿ ಆಗ್ತಾ ಇರೋಂಥ ನ್ಯೂಸ್ಗಳು ನೋಡಿದ್ದೀರಾ ನೀವು. ನಿಮ್ಗೆಲ್ಲರಿಗೂ ಒಂದೇ ವಿಷಯ ಹೇಳಬೇಕಾಗಿರೋದು, ಈ 3 ದಿನಗಳಿಂದ ದುಬೈ UAE ಗೌರ್ಮೆಂಟ್ ಹೇಗೆ ಕೇರ್ ತಗೊತಾ ಇದೆ ಅಂದರೆ, ನಮ್ಗೆ ಯಾವುದೇ ರೀತಿಯಿಂದ ಯಾವುದೇ ಕೊರತೆಗಳು ಸಹ ಆಗಿಲ್ಲ. ಅಡುಗೆ ಸಾಮಾನುಗಳಿರ್ಬೋದು, ಹಾಲಿರ್ಬೋದು, ಯಾವುದೇ ರೀತಿಯಿಂದ ಏನು ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮೆಸೇಜ್ ಮುಖಾಂತರ ನಮಗೆಲ್ಲರಿಗೂ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ದುಬೈ ಗೌರ್ಮೆಂಟು ನಡೀತಾ ಇದೆ. ಅವ್ರು ಏನು ಇತರ ಮುಚ್ಚಿಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಹೌದು ಯುದ್ಧ ನಡೀತಾ ಇದೆ, ನಾವು ಅದನ್ನು ಟಾರ್ಗೆಟ್ ಮಾಡಿದ್ದೀವಿ, ಎಲ್ಲ ಸರಿಯಾಗುತ್ತೆ, ಜಸ್ಟ್ ನೀವು ಕೇರ್ ತಗೊಳ್ಳಿ ಅನ್ನೋದು ಮೆಸೇಜಸ್ ನಮಗೆ ಮೇಲೆ